Hi students, this is Chandrakant Arkeri, Assistant Professor, Department of Commerce, First Grade Women's College, Bilingual. Dear students, this video is for Corporate Accounting 2, BCom 4th semester, Unit 1, Profit Prior to Incorporation. Dear students, again I am trying to do all the units videos of Corporate Accounting 2 and I am going to upload in YouTube channel. ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಈ ವಿಡಿಯೋನ ನೋಡ್ತೀರಿ ದಯವಿಟ್ಟು ಈ ವಿಡಿಯೋವನ್ನು ಯಾವ್ಯಾವ ಸ್ಟೂಡೆಂಟ್ಸ್ಗೆ ನೀವು ಶೇರ್ ಮಾಡೋಕ್ಕಾಗತ್ತೆ, ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಯಾರು ಕಾರ್ಪೊರೇಟ್ ಅಕೌಂಟಿಂಗ್ 2 ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಾ ಇದ್ದಾರೆ ಅವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲಿಕ್ಕೆ ಹೇಳಿ. ಯಾಕಪ್ಪ ಅಂತಂದರೆ ಹೊಸ ಹೊಸ ವಿಡಿಯೋನ ಮತ್ತೆ ಹೊಸ ಹೊಸ ಯೂನಿಟ್ಸ್ ವಿಡಿಯೋನ ಹಾಕಿದಾಗ ಅವರಿಗೆ ನೋಟಿಫಿಕೇಷನ್ ಹೋಗುತ್ತೆ. ದಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಆಲ್ ದ ಸ್ಟೂಡೆಂಟ್ಸ್. ಸೊ ನಂದು ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ. ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಕಾರ್ಪೊರೇಟ್ ಅಕೌಂಟಿಂಗ್ 2 ಯೂನಿಟ್ 1 ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಚಾಪ್ಟರ್ದ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಸ್ವಲ್ಪ ಥೆರಾಟಿಕಲ್ ಡಿಸ್ಕಷನ್ ಮಾಡ್ತೀನಿ, ನಂತರ ಈ ವಿಡಿಯೋದಲ್ಲಿ ಸೆಷನ್ 1 ವಿಡಿಯೋದಲ್ಲಿ ನಾನು 5 ಮಾರ್ಕ್ಸ್ ಕ್ವಶನನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಸೆಷನ್ 2 ಇದೇ ಚಾಪ್ಟರ್ ಬರುತ್ತೆ, ಅದು ನೆಕ್ಸ್ಟ್ ವೀಕ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಹೆಲ್ಪ್ ಟು ಅದರ್ಸ್ ಆಲ್ಸೋ, ದಟ್ ವಿಲ್ ಹೆಲ್ಪ್ ಯು ಆಲ್ಸೋ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್ ದಿ Unit 1 Profit Prior to Incorporation. So ಇದರಲ್ಲಿ ಕಂಟೆಂಟ್ ಏನೇನಿದೆಪ್ಪ, ಮೀನಿಂಗ್, ಟ್ರೀಟ್ಮೆಂಟ್, ಬೇಸಿಸ್ ಫಾರ್ ಅಲೋಕೇಶನ್ ಆಫ್ ಕಾಮನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್, ಕ್ಯಾಲ್ಕುಲೇಷನ್ ಆಫ್ ಟೈಮ್ ಆ್ಯಂಡ್ ಸೇಲ್ಸ್ ರೇಷಿಯೋ, ascertainment of profit prior to and post incorporation by preparing P&L account statement vertical format. Dear students, you are all aware, last semester in third semester we already discussed the vertical format of P&L account and balance sheet. So that same balance sheet P&L account will come, only thing we have to distribute the expenses prior and after. We will see what is the meaning of this prior profit or after profit. Okay, meaning of profit or loss prior to incorporation. When a company purchases a running business from the date prior to date of its incorporation, in such a case the profit or loss made by the company up to the date of its incorporation is called profit or loss prior to incorporation. In simple words, profit earned or loss suffered by a company before its incorporation is called profit or loss prior to incorporation. ಇದರ ಅರ್ಥ ಏನಪ್ಪ ಅಂತಂದರೆ, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಪರ್ಚೇಸ್ ಮಾಡುತ್ತೆ. ಪರ್ಚೇಸ್ ಮಾಡಿದ ಮೇಲೆ ಆ ಯಾವ ಡೇಟಿಗೆ ಪರ್ಚೇಸ್ ಮಾಡುತ್ತಲ್ಲ ಆ ಡೇಟ್ ಹಿಂದ್ಗಡೆ, ಸೊ ಯು ಹ್ಯಾವ್ ಟು ಸಿ ದ ಅಕೌಂಟಿಂಗ್ ಇಯರ್. ನಾನು ಎಕ್ಸಾಂಪಲ್ ಸಮೇತ ನಿಮ್ಗೆ ಹೇಳ್ತೀನಿ. ಇದರ ಅರ್ಥ ಏನಪ್ಪ ಅಂತಂದರೆ, ಯಾವ ಡೇಟಿಗೆ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯ ಪರ್ಚೇಸ್ ಮಾಡುತ್ತೆ, ಆ ಪರ್ಚೇಸ್ ಡೇಟಿಂದ ಹಿಡಿದು ಅದರ ಹಿಂದ್ಗಡೆ ಬರುವಂಥ ಪೀರಿಯಡ್ ಏನಿರುತ್ತಲ್ಲ ಆ ಪೀರಿಯಡಲ್ಲಿ ನಾವು ಏನು ಪ್ರಾಫಿಟ್ ಅರ್ನ್ ಮಾಡಿರ್ತೀವಿ ಅದಕ್ಕೆ ನಾವು ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್, ಅಥವಾ ಲಾಸ್ ಮಾಡಿದ್ದೀವಿ ಅಂತಂದ್ರೆ ಲಾಸ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಸೊ ಡಿಯರ್ ಸ್ಟೂಡೆಂಟ್, ದಿಸ್ ಇಸ್ ವೆರಿ ಈಸಿ ಸಬ್ಜೆಕ್ಟ್. You can get easy marks in this topic. Note, prior period or before period. The period from beginning of accounting year to the date of incorporation is termed as prior period. Post period, the period from the date of incorporation to closing date of accounting year is termed as post period. So ಇದನ್ನು ನಾನು ಎಕ್ಸಾಂಪಲ್ ಸಮೇತ ನಿಮಗೆ ಹೇಳ್ತೀನಿ. If a company's accounting year is 1/4/2021 to 31/3/2022, that means 2021 and 22. ಇಲ್ಲಿ ಏನಾಯಿತು, ಒಂದು ಕಂಪ್ನಿ ಯಾವಾಗ ಪರ್ಚೇಸ್ ಮಾಡ್ತು ಅಥವಾ ಇನ್ಕಾರ್ಪೊರೇಷನ್ ಯಾವಾಗ ಆಯಿತು ಅಂತಂದರೆ 1/7/2020ಗೆ ಇನ್ಕಾರ್ಪೊರೇಷನ್ ಆಯಿತು. ಅಥವಾ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಪರ್ಚೇಸ್ ಮಾಡ್ತು, ಅವಾಗ ನಾವು ಇನ್ಕಾರ್ಪೊರೇಷನ್ ಮಾಡಬೇಕಾಗತ್ತೆ, ಕಂಪ್ನಿ ರಿಜಿಸ್ಟ್ರಿಗೆ ಹೋಗಿ ನಮ್ಮ ಕಂಪ್ನಿನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಅವಾಗ ಅವರು ಇನ್ಕಾರ್ಪೊರೇಷನ್ ಡೇಟ್ ಕೊಡ್ತಾರೆ, ಅಲ್ಲಿಂದ ನಿಮ್ಮದು ಹೊಸ ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಸೊ 1/7/2021 ಹಿಂದ್ಗಡೆ ಬರುವಂಥ ಪೀರಿಯಡ್ ಇಲ್ಲಿದೆ ನೋಡಿ, 1/4/2021 ಟು 36/2021 ಈಸ್ ಕಾಲ್ಡ್ ಆಸ್ ಅ ಪ್ರಯರ್ ಪೀರಿಯಡ್. ಈ ಇನ್ಕಾರ್ಪೊರೇಷನ್ ಡೇಟ್ಗಿಂತ ಮುಂಚೆ ಹಿಂದ್ಗಡೆ ಏನು ಡೇಟ್ಸ್ ಬರ್ತಾವಲ್ಲ, ಯಾವ್ಯಾವ ಮಂತ್ ಬರ್ತಾವಲ್ಲ ಅದಕ್ಕೆ ನಾವು ಪ್ರಯರ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ 1/7/2021 ನಂತರ 1/7/2021 ಟು 31/3/2021 ಈಸ್ ಕಾಲ್ಡ್ ಆಸ್ ಅ ಆಫ್ಟರ್ ಪೀರಿಯಡ್. ಈ ಎರಡು ಪೀರಿಯಡಲ್ಲಿ ಈಗ
ಈ 2 ಪೀರಿಯಡಲ್ಲಿ ನಾವೇನು ಪ್ರಾಫಿಟ್ ಅಥವಾ ಲಾಸನ್ನು ಗಳಿಸ್ತೀವಲ್ಲ ಅದಕ್ಕೆ ನಾವು ಈ ಪೀರಿಯಡಲ್ಲಿ ಅಂದರೆ 1/4/2021 ಟು 36/2021 ಈಸ್ ಅ ಪ್ರಯರ್ ಪೀರಿಯಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ನಂತರ 1/7/2021 31/3/2022ಗೆ ನಾವೇನು ಹೇಳ್ತೀವಪ್ಪ ಅಂತಂದರೆ ಅದಕ್ಕೆ ನಾವು ಆಫ್ಟರ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ನಾವು ಇನ್ಕಾರ್ಪೊರೇಷನ್ ಡೇಟ್ ಅಲ್ಲಿ ಪ್ರಾಬ್ಲಮ್ನಲ್ಲಿ ನಿಮಗೆ ಇನ್ಕಾರ್ಪೊರೇಷನ್ ಡೇಟ್ ಕೊಟ್ಟಿರ್ತಾರೆ, ಅದನ್ನು ಅಕೌಂಟಿಂಗ್ ಇಯರ್ನ ಕನ್ಸಿಡರ್ ಮಾಡಿ ಹಿಂದ್ಗಡೆ ಬರುವಂಥ ಮಂತ್ಗಳಿಗೆ ನಾವು ಪ್ರಯರ್ ಅಂತ ಹೇಳ್ತೀವಿ. ಮುಂದ್ಗಡೆ ಆ ಇನ್ಕಾರ್ಪೊರೇಷನ್ ಮುಂದ್ಗಡೆ ಬರುವಂಥ ಪೀರಿಯಡ್ಗೆ ನಾವೇನು ಹೇಳ್ತೀವಿ, ಆಫ್ಟರ್ ಪೀರಿಯಡ್ ಅಂತ ಹೇಳ್ತೀವಿ. ಇನ್ ಡೀಟೇಲ್ಸ್ ಇಲ್ಲಿ ಮಂತು ಹಾಕಿದ್ದೀವಿ ನಾವು. ಪ್ರಯರ್ ಪೀರಿಯಡ್ ಮಂತ್ ಯಾವ್ಯಾವುದಪ್ಪ, ಏಪ್ರಿಲ್, ಮೇ, ಜೂನ್. ಆಫ್ಟರ್ ಪೀರಿಯಡ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಸೊ ಅಕೌಂಟಿಂಗ್ ಇಯರ್ ಇಲ್ಲಿ 21-22 ಇಲ್ಲಿ 1/7 ಇತ್ತು, ಅದ್ರ ಹಿಂದಿನ ಮಂತ್ ಇವು, ಆಮೇಲೆ ಮುಂದಿನ ಮಂತ್ ಇವು. ಓಕೆ, ನಾವು ಟ್ರೀಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಪ್ರಯರ್ ಟು ಇನ್ಕಾರ್ಪೊರೇಷನ್. Profit prior to incorporation is treated as a capital profit and is transferred to capital reserve. ಯಾಕಪ್ಪ ಅಂತಂದರೆ ಯಾವ ಕಂಪ್ನಿ ಇನ್ನೊಂದು ಕಂಪ್ನಿನ ಪರ್ಚೇಸ್ ಮಾಡಿರುತ್ತೆ ಅವರು ಅದನ್ನು ರೆವೆನ್ಯೂ ಪ್ರಾಫಿಟ್ ಅಂತ ಟ್ರೀಟ್ ಮಾಡಲ್ಲ. ಬಿಕಾಸ್ ದೇ ಪರ್ಚೇಸ್ ದಟ್ ಕಂಪ್ನಿ ಇನ್ವೆಸ್ಟಿಂಗ್ ಸಮ್ ಕ್ಯಾಪಿಟಲ್ ಇನ್ ದಟ್ ಕಂಪನಿ. ಅದವಾಗಿ ಏನು ಪ್ರಾಫಿಟ್ ಬರುತ್ತಲ್ಲ ಪ್ರಯರ್ ಪೀರಿಯಡ್ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದನ್ನು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡಿ ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ತಮ್ಮ ಅಕೌಂಟಿಂಗ್ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಅದನ್ನು ಕ್ಯಾಪಿಟಲ್ ರಿಸರ್ವ್ ಅಂತೇಳಿ ಟ್ರೀಟ್ ಮಾಡ್ತಾರೆ. ಇನ್ ಕೇಸ್ ಲಾಸ್ ಇಟ್ ಇಸ್ ಟ್ರೀಟೆಡ್ ಕ್ಯಾಪಿಟಲ್ ಲಾಸ್ ಆ್ಯಂಡ್ ಇಸ್ ಅಡ್ಜಸ್ಟೆಡ್ ಅಗೇನ್ಸ್ಟ್ ಗುಡ್ ವಿಲ್. ಸೊ ಲಾಸ್ ಇತ್ತು ಅಂತಂದ್ರೆ ಅದನ್ನು ನಾವು ಗುಡ್ ವಿಲ್ ಇರುತ್ತೆ, ಆ ಗುಡ್ ವಿಲ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ದ ಪ್ರಾಫಿಟ್ ಅರ್ನ್ ಆಫ್ಟರ್ ದ ಇನ್ಕಾರ್ಪೊರೇಷನ್ ಟ್ರೀಟೆಡ್ ಆಸ್ ಅ ರೆವೆನ್ಯೂ ಆರ್ ನಾರ್ಮಲ್ ಪ್ರಾಫಿಟ್. ಇನ್ಕಾರ್ಪೊರೇಷನ್ ಆದ ನಂತರ ಏನು ಪ್ರಾಫಿಟ್ ಆಗುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಅ ನಾರ್ಮಲ್ ಪ್ರಾಫಿಟ್ ಓನ್ಲಿ. ಸೊ ದಟ್ ಪ್ರಾಫಿಟ್ ಇಸ್ ಅರ್ನ್ಡ್ ಆನ್ ದ ಬೇಸಿಸ್ ಆಫ್ ದ ಬಿಸ್ನೆಸ್. ವಾಟ್ ಎವರ್ ಸೇಲ್ಸ್ ಇಸ್ ಹ್ಯಾಪನ್ ಇನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್, ಆನ್ ದಟ್ ಬೇಸಿಸ್ ವಿಲ್ ಟ್ರೀಟ್ ದಟ್ ಆಸ್ ಅ ರೆವೆನ್ಯೂ. ನಾರ್ಮಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ, ಅದನ್ನು P&L ಅಕೌಂಟಲ್ಲಿರುತ್ತೆ ನೆಟ್ ಪ್ರಾಫಿಟ್ ಅಂತ ನಾವು ಹೇಳ್ತೀವಿ. So the loss suffered is treated as a revenue loss. If any loss is there in P&L account after incorporation date, that will be treated as a revenue loss. So this is very very important because in third chapter also group of accounts nallinu ನಾವು ಏನು ಮಾಡ್ತೀವಿ ಈ ಕಾನ್ಸೆಪ್ಟ್ ಮೇಲೆ ಅಲ್ಲಿನೂ ಪ್ರಾಬ್ಲಮ್ಸ್ ಬರ್ತವೆ. That's why this chapter is very very important to learn the third chapter also. So be careful, and if you have any doubt you can repeatedly watch my videos to get more clarity about the chapter. Okay, now there are some basis of allocation of the expenses and incomes. The following are basis of allocation between two periods. They are ಇಲ್ಲಿ ನಾವು ಇಂಪಾರ್ಟೆಂಟ್ ರೇಷಿಯೋಸ್ ಇದ್ದಾವೆ. ಆ ರೇಷಿಯೋ ಬೇಸ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಸನ್ನು ಹಂಚಬೇಕಾಗತ್ತೆ. ಹೆಂಗೆ ಹಂಚಬೇಕಪ್ಪ ಅಂತಂದರೆ ಪ್ರಯರ್ ಪೀರಿಯಡ್ ಎಕ್ಸ್ಪೆನ್ಸಸ್ ಎಷ್ಟು, ಆಫ್ಟರ್ ಪೀರಿಯಡ್ ಎಷ್ಟು ಅಂಥೇಳಿ ನಾವು ಕೆಲವೊಂದಿಷ್ಟು ರೇಷಿಯೋಸನ್ನು ಕ್ಯಾಲ್ಕುಲೇಷನ್ ಮಾಡಿ ಆನ್ ದ್ಯಾಟ್ ಬೇಸಿಸ್ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ದ ಎಕ್ಸ್ಪೆನ್ಸಸ್. ಇದನ್ನು ನಾನು ಡಿಟೇಲ್ಸ್ ಆಗಿ ನಿಮ್ಮ ಪ್ರಾಬ್ಲಮ್ ಹೇಳುವಾಗ ನಾನು ಹೇಳ್ತೀನಿ. ಸೊ ಇಲ್ಲಿ ಸೇಲ್ಸ್ ರೇಷಿಯೋ ಮತ್ತು ಟೈಮ್ ರೇಷಿಯೋ ಭಾಳ ಇಂಪಾರ್ಟೆಂಟ್ ಇದೆ. ಇವೆರಡರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರ್ತವೆ. ವೇಟೆಡ್ ಟೈಮ್ ರೇಷಿಯೋ ಇದ್ರ ಮೇಲೆ ಪ್ರಾಬ್ಲಮ್ ಬರಲ್ಲ, ಇದ್ರ ಬಗ್ಗೆ ಭಾಳ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ವಿ ವಿಲ್ ಸಿ ಓನ್ಲಿ ಸೇಲ್ಸ್ ರೇಷಿಯೋ ಆ್ಯಂಡ್ time ratio. There are three methods: sales ratio, time ratio and weighted time ratio. So sales ratio, the following items are allocated in the sales ratio. ಯಾವ್ಯಾವನ್ನ ನಾವು ಸೇಲ್ಸ್ ರೇಷಿಯೋ ಮೇಲೆ ಹಂಚಬೇಕು ಅಂತ ಇಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ನ ಕೊಟ್ಟಿದ್ವಿ. ಕಾಸ್ಟ್ ಆಫ್ ಸೇಲ್ಸು, ಅಡ್ವರ್ಟೈಸ್ಮೆಂಟು, ಕಮಿಷನ್ನು, ಡಿಸ್ಕೌಂಟು, ಬ್ಯಾಡ್ ಡೆಟ್ಸು ಎಕ್ಸೆಟ್ರಾ. ಇವೆಲ್ಲನೂ ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಇದನ್ನು ನಾವು ಸೇಲ್ಸ್ ರೇಷಿಯೋನಲ್ಲಿ ಹಂಚ್ತೀವಿ. Okay, time ratio. The following items are allocated in time ratio. Salaries ನಾವು ಸೇಲ್ಸ್ ಮೇಲೆ ಕೊಡ್ತೀವಿ. ಈ ಕಮಿಷನ್ ಇಸ್ ದೇರ್, ದೆನ್ ವಿಲ್ ಪೇ ಇನ್ ದ ಸ್ಯಾಲರೀಸ್ ನಾವು ಯಾವಾಗಲೂ ಮಂತ್ಲಿ ಪೇ ಮಾಡ್ತೀವಿ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ದಟ್ ಈಸ್ ಆಲ್ಸೋ ಸೇಲ್ಡ್ ಇನ್ ಟೈಮ್ ರೇಷಿಯೋ. ಜನರಲ್ ಎಕ್ಸ್ಪೆನ್ಸಸ್, ಡೆಪ್ರಿಷಿಯೇಷನ್, ಪೋಸ್ಟೇಜ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸೆಟ್ರಾ. ಸೊ ಇದನ್ನು ನಾವು ಪ್ರಾಬ್ಲಮ್ ಸಮೇತ ನಿಮಗೆ ಹೇಳುವಾಗ ಅಲ್ಲಿ ಡೀಟೇಲ್ಸ್ ಆಗಿ ನಾವು ನೋಡೋಣ. ಇದು ಜಸ್ಟ್ ಫಾರ್ ಯುವರ್ ನಾಲೆಜ್. ಇನ್ನೂ ಒಂದಿಷ್ಟು ಇದ್ದಾವೆ, ಇವು ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಎಕ್ಸ್ಪೆನ್ಸಸ್ ಚಾರ್ಜಬಲ್ ಆಫ್ಟರ್ ಇನ್ಕಾರ್ಪೊರೇಷನ್. ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಸನ್ನು ನಾವು ಆಫ್ಟರ್ ಅಂತಲೇ ಟ್ರೀಟ್ ಮಾಡ್ತೀವಿ. ದಟ್ ವಿಲ್ ಬಿ ಟ್ರೀಟೆಡ್ ಇನ್ ಆಫ್ಟರ್ ಓನ್ಲಿ. ಅದು ಟೈಮ್ ರೇಷಿಯೋನಲ್ಲಿ ಮಾಡೋಂಗಿಲ್ಲ ನಾವು, ಆಮೇಲೆ ಸೇಲ್ಸ್ ರೇಷಿಯೋನಲ್ಲಿ ಮಾಡೋಂಗಿಲ್ಲ. ಅಂಥ ಎಕ್ಸ್ಪೆನ್ಸಸ್ ಯಾವುದಪ್ಪ ಅಂತಂದರೆ ಡೈರೆಕ್ಟರ್ಸ್ ಫೀಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿವೆಂಚರ್, ಇಂಟ್ರೆಸ್ಟ್. ಈ ಎಲ್ಲ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ ಕೊಟ್ಟಿದ್ರು ಅಂತಂದ್ರೆ ನಾವು ಇದನ್ನು ಆಫ್ಟರ್ ಇನ್ಕಾರ್ಪೊರೇಷನ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ.
ದೆನ್ ಎಕ್ಸ್ಪೆನ್ಸಸ್ ಆಫ್ ಬೋತ್ ಪೀರಿಯಡ್ಸ್, ಇಂಟ್ರೆಸ್ಟ್ ಟು ವೆಂಡರ್ಸ್, ರೆಂಟ್ ಎಕ್ಸೆಟ್ರಾ. ಇದು ಪ್ರಯರು ಆಗುತ್ತೆ, ಆಫ್ಟರ್ ಆಗುತ್ತೆ. ಇದು ನಿಮ್ಮ 2 ಮಾರ್ಕ್ಸ್ ಕ್ವಶನ್ಸ್ನಲ್ಲಿನೂ ಈ ಕ್ವಶನನ್ನು ರೈಸ್ ಮಾಡಿದ್ದಾರೆ. ವಾಟ್ ಆರ್ ದ ಎಕ್ಸ್ಪೆನ್ಸಸ್ ವಿಲ್ ಬಿ ಟ್ರೀಟೆಡ್ ಆಫ್ಟರ್ ಇನ್ಕಾರ್ಪೊರೇಷನ್ ಅಂತ ಹೇಳಿದ್ದಾರೆ. ಅಲ್ಲಿ ನೀವು ಡೈರೆಕ್ಟರ್ ಫೀಸು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಡಿಬೆಂಚರ್ ಇಂಟ್ರೆಸ್ಟ್ ಅಂತ ನೀವು ಇದು 2 ಮಾರ್ಕ್ಸ್ನಲ್ಲಿನೂ ಕ್ವಶನ್ಸ್ ಬಂದಿದ್ದಿದೆ. ಓಕೆ, ಇದಿಷ್ಟು ನಿಮ್ಮದು ಥೆರಾಟಿಕಲ್ ಬೇಸು. ಈ ಥೆರಾಟಿಕಲ್ನಲ್ಲಿ ನಿಮ್ಗೆ ಏನಾದರೂ ತಿಳಿದಿಲ್ಲ ಇದ್ರೆ ಅಂತಂದರೆ ಯು ಕ್ಯಾನ್ ಮೇಲ್ ಮೀ ಆಲ್ಸೋ ಆರ್ ಯು ಕ್ಯಾನ್ ಕಮೆಂಟ್ ಆನ್ ಯೂಟ್ಯೂಬ್ ಆಲ್ಸೋ. ಸೊ ನಾನು ನಿಮಗೆ ಮತ್ತೆ ಜಾಸ್ತಿ ಕ್ಲಾರಿಟಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ಚಾಪ್ಟರ್ನಲ್ಲಿ ಥೆರಾಟಿಕಲ್ ಬೇಸು ಇಷ್ಟೇ ಬರುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಫಾರ್ 2 ಮಾರ್ಕ್ಸ್ ಕ್ವಶನ್ಸ್ ಆಲ್ಸೋ. ಸೊ ನಾವು ವಿಲ್ ಮೂವ್ ಆನ್ ಟು 5 ಮಾರ್ಕ್ಸ್ ಕ್ವಶನ್ಸ್. ಸ್ಟೂಡೆಂಟ್ಸ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಪ್ರಾಬ್ಲಮ್ಸನ್ನು ನೀವು ವಾಚ್ ಮಾಡುವಾಗ, ವೆನ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್, just have a rough paper, then calculators. So just go through my calculations also, how to calculate, or you can solve, you can pause the videos and you can see the solution and you can solve also. ಸೊ ರಫ್ ಆಗಿನೂ ನೀವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ರಫ್ ಪೇಪರು ಮತ್ತು ಕ್ಯಾಲ್ಕುಲೇಟರ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ನಾನು ಯಾವ ರೀತಿ ಎಕ್ಸ್ಪ್ಲನೇಷನ್ ಮಾಡ್ಕೊತಾ ಹೋಗ್ತೀನಿ ಅದನ್ನು ಸ್ಲೋಲಿ ಲಿಸನ್ ಮಾಡಿಕೊಂಡು ಅದೇ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ 2019 ಮತ್ತು 2015ರಲ್ಲಿ ಈ ಕ್ವಶನ್ಸು ಅಪಿಯರ್ ಆಗಿದೆ. 5 ಮಾರ್ಕ್ಸ್ ಕ್ವಶನ್ ಇದೆ. ನೋಡ್ರಿ ಏನಿದೆ. ವಿನಯ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್. ಫಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಹೇಳಬೇಕಪ್ಪ ಅಂತಂದರೆ, ಇನ್ಕಾರ್ಪೊರೇಷನ್ ಡೇಟನ್ನು ನೀವು ಬರೀಬೇಕು. ಎಕ್ಸಾಮ್ ಪ್ರಾಬ್ಲಮ್ ಬಿಡಿಸೋಕ್ಕಿಂತ ಮುಂಚೆ ಈ ಡೇಟ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. 1/8/2014 ಏನಾಯಿತು? ವಿನಯ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/8/2014 ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ವಿಜಯ್ ಲಿಮಿಟೆಡ್. ವಿನಯ್ ಲಿಮಿಟೆಡ್ ಅನ್ನೋರು ವಿಜಯ್ ಲಿಮಿಟೆಡನ್ನು ಯಾವಾಗ ಇನ್ಕಾರ್ಪೊರೇಷನ್ ಮಾಡಿಕೊಂಡ್ರು? 1/8/2014ಗೆ ಮಾಡಿಕೊಂಡ್ರು. ಆ್ಯಸ್ ಫ್ರಾಮ್ 1/4/2014. ಸೊ ಇಲ್ಲಿ ಇಯರ್ ಯಾವುದಾಗುತ್ತೆ? 1/4/2014ಇಂದ 31/3/2015. ಇದನ್ನು ಪ್ರಾಬ್ಲಮ್ ಹೇಳಿರಂಗಿಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಾಟ್ ಈಸ್ ದ ಅಕೌಂಟಿಂಗ್ ಪೀರಿಯಡ್ ಆಫ್ ದ್ಯಾಟ್. ಅದು ಗೊತ್ತಾಯಿತು ಅಂತಂದರೆ ಅಕೌಂಟಿಂಗ್ ಪೀರಿಯಡ್ ಗೊತ್ತಾಗುತ್ತೆ, ನಂತರ ಇನ್ಕಾರ್ಪೊರೇಷನ್ ಡೇಟ್ ಗೊತ್ತಾಗುತ್ತೆ, ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಪ್ರಯರ್ ಆ್ಯಂಡ್ ಆಫ್ಟರ್ ಪೀರಿಯಡ್. ಸೊ ಇಂಪಾರ್ಟೆಂಟ್ ಡೇಟ್ ಇದು 1/8/2014 ಇನ್ಕಾರ್ಪೊರೇಷನ್ ಡೇಟು. ಆಮೇಲೆ ಸ್ಟಾರ್ಟ್ ಆಗಿದ್ದ ಡೇಟ್ ಇದು. ಆ್ಯಂಡ್ ನೀವು ತಿಳ್ಕೊಂಡು 1 ಇಯರ್ ಅಕೌಂಟಿಂಗ್ ಇಯರ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಮಾರ್ಚ್ 2015ಗೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲೇನು ಮಾಡಿದ್ದಾರೆ? ಟೋಟಲ್ ಸೇಲ್ಸ್ ಫಾರ್ ದ ಇಯರ್ ಈಸ್ 1,20,000. ಇಟ್ ಈಸ್ ಅಸರ್ಟೈನ್ ದ್ಯಾಟ್ ಸೇಲ್ಸ್ ಫಾರ್ February and March 2015 are 1.5 times the average sales, while May and June 2014 are only half of the average sales. ಇದರ ಮೇಲೆ ನೀವು ಕ್ಯಾಲ್ಕುಲೇಟ್ ದ ಸೇಲ್ಸ್ ರೇಷಿಯೋ ಅಂತ ಹೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ? ಟೋಟಲ್ ನಿಮ್ಮದು 1,20,000 ಸೇಲ್ಸ್ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ನಲ್ಲಿ ಎವರೇಜ್ ಮಂತ್ಲಿ ಸೇಲ್ಸ್ಗಿಂತ 1.5 ಇದೆ, ಮತ್ತು ಜೂನ್ ಮತ್ತು ಮೇ ಮತ್ತು ಜೂನ್ 2014ನಲ್ಲಿ ಓನ್ಲಿ ಎವರೇಜ್ ಸೇಲ್ಸ್, ಮಂತ್ಲಿ ಎವರೇಜ್ ಸೇಲ್ಸ್ದು ಹಾಫ್ ಇದೆ ಅಂತ ಹೇಳಿದ್ದಾರೆ. ಆನ್ ದಿಸ್ ಬೇಸಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸೇಲ್ಸ್ ರೇಷಿಯೋ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತಾ ಇದ್ದೀನಿ. ನೋಡ್ರಿ, ಇಂಪಾರ್ಟೆಂಟ್ ನಾನು ಹೇಳಿದ್ದಿದೆ ನಿಮಗೆ. ಇಂಪಾರ್ಟೆಂಟ್ ಏನ್ರಿಪ್ಪ ಅಂತಂದರೆ, ಕಂಪ್ನಿ ಇನ್ಕಾರ್ಪೊರೇಟೆಡ್ ಆನ್ 1/8/2017. ಇದು 2014. 2019ದಲ್ಲಿ 2017 ಕೊಟ್ಟಿದ್ದಾರೆ. ಇಲ್ಲಿ ನೀವು 2014 ಬರೀಬಹುದು. ನಂತರ ಫೈನಾನ್ಷಿಯಲ್ ಇಯರ್ ಈಸ್ 1/4/2017 to 31/3/2018. ಸೊ ಡಿಯರ್ ಸ್ಟೂಡೆಂಟ್ಸ್, ನಾ ಹೇಳೋದೇನಪ್ಪ ಅಂತಂದರೆ, ಫಸ್ಟ್ ನೀವು ಕಂಪ್ನಿ ಯಾವಾಗ ಇನ್ಕಾರ್ಪೊರೇಷನ್ ಆಯಿತು ಮತ್ತು ವಾಟ್ ಈಸ್ ದ ಅಕೌಂಟಿಂಗ್ ಪೀರಿಯಡ್. ಆನ್ ದ್ಯಾಟ್ ಬೇಸಿಸ್ ಯು ಕ್ಯಾನ್ ಡಿಸೈಡ್ ಪ್ರಯರ್ ಇನ್ಕಾರ್ಪೊರೇಷನ್, ಆಫ್ಟರ್ ಇನ್ಕಾರ್ಪೊರೇಷನ್. ಸೊ ಇಲ್ಲಿ ನಾವು ಪ್ರಯರ್ನಲ್ಲಿ 1/8 ಅಂತಂದರೆ ಏಪ್ರಿಲ್, ಮೇ, ಜೂನ್, ಜುಲೈ 4 ಮಂತ್ಸು ಪ್ರಯರ್ ಇನ್ಕಾರ್ಪೊರೇಷನ್ ಆಯಿತು. ನಂತರ 1 ಆಗಸ್ಟ್ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತಪ್ಪು ಏನು ಮಾಡ್ತಾರೆ ಅಂದರೆ, ಆಗಸ್ಟ್ ಕೊಟ್ಟಾರ ಅಂತಂದರೆ ಆಗಸ್ಟ್ನು ಇಲ್ಲೇ ಸೇರಿಸ್ತಾರೆ, ಪ್ರಯರ್ ಇನ್ಕಾರ್ಪೊರೇಷನ್ಲೇ ಸೇರಿಸ್ತಾರೆ. ಅದು ತಪ್ಪು. 1/8 ಆಗಸ್ಟ್ದಿಂದನೇ ಆಫ್ಟರ್ ಇನ್ಕಾರ್ಪೊರೇಷನ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟಿಂದ ಮಾರ್ಚ್ವರೆಗೆ 8 ಮಂತ್ಸ್. ಸೊ ಇಲ್ಲಿ ನಾವು 4 ಮಂತ್ಸ್ ಇಲ್ಲಿ, 8 ಮಂತ್ಸ್ ಇಲ್ಲಿ ಗೊತ್ತಾಯ್ತು. ಸೊ ಈಗ ನಾವು ಸೇಲ್ಸ್ ರೇಷಿಯೋ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಸೇಲ್ಸ್. ಫಸ್ಟ್ ನಾವೇನು ಮಾಡಬೇಕಪ್ಪ ಅಂತಂದರೆ, ಮಂತ್ಲಿ ಎವರೇಜ್ ಸೇಲ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಅದನ್ನು ನಾವು ಹೆಂಗೆ ಕಂಡುಹಿಡಿತೀವಿ? ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಸೇಲ್ಸ್, ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮಂತ್ಸ್. 1,20,000 ಡಿವೈಡೆಡ್ ಬೈ 10,000 per month.
ಈ 10,000 ಪರ್ ಮಂತ್ ಕೆಲವೊಂದಿಷ್ಟು ಮಂತಲ್ಲಿ 1.5 ಆಗಿದೆ, 2 ತಿಂಗಳ ಓನ್ಲಿ ಹಾಫ್ ಆಗಿದೆ. ಅದಕ್ಕೆ ನಾವೇನು ಮಾಡಬೇಕು, ಇದೊಂದು ರಫ್ ಆಗಿ ಅಥವಾ ನೀವು ಬಿಡಿಸುವಾಗಲೇ ಈ ರೀತಿ ಪ್ರಯರ್ ಪೀರಿಯಡ್ ಸೇಲ್ಸ್ ಮಂತನ್ನು ಬರೀಬೇಕು, ಆಫ್ಟರ್ ಪೀರಿಯಡ್ ಸೇಲ್ಸ್ ಮಂತನ್ನು ಬರೀಬೇಕು. ನಾನು ಅದಕ್ಕೆ ಇಲ್ಲಿ ಏನು ಮಾಡಿದ್ದೀನಿ, ಪ್ರಯರ್ ಇನ್ಕಾರ್ಪೊರೇಷನ್ ಮಂತು ಮತ್ತು ಆಫ್ಟರ್ ಇನ್ಕಾರ್ಪೊರೇಷನ್ ಮಂತನ್ನು ಹೇಳಿದ್ದೀನಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ಪುಟ್ ದ ಎವರೇಜ್ ಮಂತ್ಲಿ ಸೇಲ್ಸ್. ಎಲ್ಲಿ ಚೇಂಜಸ್ ಇದೆ ಅಲ್ಲಿ ಮಾತ್ರ ಚೇಂಜಸ್ ಮಾಡಬೇಕು, ಉಳಿದ ಮಂತದಲ್ಲಿ ಎವರೇಜ್ ಮಂತ್ಲಿ ಸೇಲ್ಸ್ ಇದೆ ಅಷ್ಟೇ ಎಂಟ್ರಿ ಮಾಡಬೇಕು. ನೋಡಿರಿ, ಏಪ್ರಿಲ್ 10,000, ಮೇ 10,000, ಜೂನ್ ಮತ್ತು ಜುಲೈದಲ್ಲಿ ಏನಾಗಿದೆ, ಓನ್ಲಿ ಹಾಫ್ ಆಗಿದೆ. ಎವರೇಜ್ ಮಂತ್ಲಿ ಸೇಲ್ಸ್ದು ಹಾಫ್ ಮಾತ್ರ ಸೇಲ್ ಆಗಿದೆ. ಅದಕ್ಕೆ ನಾವೇನು ಮಾಡಿದ್ವಿ, 10,000 ಇಂಟು ಹಾಫ್ 5,000. ಸೊ ಪ್ರಯರ್ ಪೀರಿಯಡ್ಸ್ ಟೋಟಲ್ ಸೇಲ್ಸು 30,000 ಆಗಿದೆ. ಅದೇ ರೀತಿ ಆಫ್ಟರ್ ಪೀರಿಯಡ್ ಸೇಲ್ಸು ಆಗಸ್ಟ್ನಲ್ಲಿ 10,000, ಸೆಪ್ಟೆಂಬರ್ 10,000, ಅಕ್ಟೋಬರ್ 10,000, ನವಂಬರ್ 10,000, ಡಿಸೆಂಬರ್ 10,000, ಜನವರಿಯಲ್ಲಿ ಏನಾಗಿದೆ 10,000 1.5 ಆಗಿದೆ. ಅಲ್ಲಿ ಹೇಳಿದ್ದಾರೆ ಪ್ರಾಬ್ಲಮ್ನಲ್ಲಿ ಜನವರಿಯಲ್ಲಿ 1.5 ಆಗಿದೆ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಿದ್ವಿ, 10,000 ಇಂಟು 1.5 ದಟ್ ಈಸ್ 15,000. ಅದೇ ರೀತಿ ಫೆಬ್ರವರಿಯಲ್ಲಿ ಆ್ಯಸ್ ಇಟ್ ಈಸ್ 10,000 ಆಗಿದೆ. ಮಾರ್ಚ್ನಲ್ಲಿ ಕೂಡ 10,000 1.5 ಆಗಿದೆ ಅಂಥೇಳಿ 15,000 ಮಾಡಿದೆ. ಸೊ ಆಫ್ಟರ್ ಪೀರಿಯಡ್ ಸೇಲ್ಸು 90,000. ಸೊ ಬಹಳ ಇಂಪಾರ್ಟೆಂಟ್ ಅಂತಂದರೆ ಪ್ರಯರ್ ಪೀರಿಯಡಲ್ಲಿ ಸೇಲ್ಸ್ ಎಷ್ಟು, ಆಫ್ಟರ್ ಪೀರಿಯಡಲ್ಲಿ ಸೇಲ್ಸ್ ಎಷ್ಟು ಅಂತ ನಾವು ಕಂಡು ಹಿಡಿದ್ವಿ ಅಂತಂದರೆ ಅವಾಗ ನೀವು ಆಟೋಮೆಟಿಕ್ಕಾಗಿ ಸೇಲ್ಸ್ ರೇಷಿಯೋವನ್ನು ಮಾಡ್ಕೋಬೋದು. ಸೊ ಇಲ್ಲಿ 30,000, 90,000. ಸೊ ಇದನ್ನೇ ನೀವು ಭಾಗ ಮಾಡಿದಿರಿ ಅಂತಂದರೆ 1:3 ಈಸ್ ದ ಸೇಲ್ಸ್ ರೇಷಿಯೋ. ಸೊ ಇದು 5 ಮಾರ್ಕ್ಸ್ಗೆ ಕ್ವಶನ್. ಈ ರೀತಿ ನೀವು ಸೊಲ್ಯೂಷನ್ ಮಾಡಿದ್ರಿ ಅಂತಂದರೆ ಯು ವಿಲ್ ಗೆಟ್ ಅ 5 marks. If any doubt is there, you watch again and again the video, then you will get a clarity of the solution. Okay, next move to next problem. So ಈ ಪ್ರಾಬ್ಲಮು 2016ರಲ್ಲಿ ಬಂದಿದ್ದು. ಇಲ್ಲಿ ಟೈಮ್ ರೇಷಿಯೋ ಮತ್ತು ಸೇಲ್ಸ್ ರೇಷಿಯೋ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಬಿ ಕಂಪನಿ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/7/2015 ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಎ ಲಿಮಿಟೆಡ್ as going concern as from 1/4/2015. The average monthly sales for the first 3 months during the year was 30,000, whereas the average monthly sales for subsequent period was 20,000. So average monthly sales ಅನ್ನು ಅವರೇ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಪ್ರಯರ್ ಪೀರಿಯಡ್ ಮಂತ್ಸ್ ಯಾವ್ಯಾವು, ಆಫ್ಟರ್ ಪೀರಿಯಡ್ ಮಂತ್ಸ್ ಎಷ್ಟು, ಆಮೇಲೆ ಯಾವ ರೀತಿ ಸೇಲ್ಸ್ ಹೇಳಿದ್ದಾರೆ ಆ ರೀತಿ ನೀವು ಬರ್ಕೋತಾ ಹೋಗಬೇಕು. ದ ಎವರೇಜ್ ಮಂತ್ಲಿ ಸೇಲ್ಸ್ ಫಾರ್ ದ ಫಸ್ಟ್ 3 months ಅಂದರೆ ಏಪ್ರಿಲ್, ಮೇ, ಜೂನ್ ಡ್ಯೂರಿಂಗ್ ದ ಇಯರ್ 30,000 ಇತ್ತು. ಅದು ಆದಮೇಲೆ ವೆರಾಸ್ ದ ಎವರೇಜ್ ಮಂತ್ಲಿ ಸೇಲ್ಸ್ ಫಾರ್ ಸಬ್ಸ್ಕ್ವೆಂಟ್ ಪೀರಿಯಡ್ ವಾಸ್ 20,000. ಸೊ 3 months 30,000 ಇತ್ತು, ಉಳಿದ ಮಂತ್ಸ್ ಎಲ್ಲ 20,000 ಇತ್ತು. ಇದು ಬೇಸ್ ಇಟ್ಕೊಂಡು ನೀವು ಟೈಮ್ ರೇಷಿಯೋ ಮತ್ತು ಸೇಲ್ಸ್ ರೇಷಿಯೋನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಲೆಟ್ಸ್ ಮೂವ್ ಟು ಸೊಲ್ಯೂಷನ್. ನೋಡಿರಿ, ಇನ್ಕಾರ್ಪೊರೇಷನ್ ಡೇಟ್ ಬರೀಬೇಕು, ನಂತರ ಫೈನಾನ್ಷಿಯಲ್ ಇಯರ್ ಬರೀಬೇಕು. ಅದು ಆದಮೇಲೆ 1/7 ಏಪ್ರಿಲಿಂದ ಜೂನ್, ಪ್ರಯರ್ ಪೀರಿಯಡು 1/4/2015 ಟು 36/2015. ಇಲ್ಲಿ ಜುಲೈ ಅಂತ ಎಂಟ್ರಿ ಮಾಡಿದ್ರಿ ಅಂತಂದ್ರೆ ನಿಮ್ಮ ಪ್ರಾಬ್ಲಮ್ಮು ರಾಂಗ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಏಪ್ರಿಲ್, ಮೇ, ಜೂನ್ 3 months, ಆಫ್ಟರ್ ಪೀರಿಯಡ್ ಜುಲೈ ಟು ಮಾರ್ಚ್, 1/7/2015 to 31/3/2016, 9 months. So time ratio equal to 3 into 9, 1:3. Okay. ಸೊ ಮತ್ತೇನು ಹೇಳಿದ್ದಾರೆ, ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷಿಯೋ ಅಲ್ಲಿ ಸೇಲ್ಸ್ ಫಾರ್ ಪ್ರಯರ್ ಪೀರಿಯಡ್, ಎವರೇಜ್ ಮಂತ್ಲಿ ಸೇಲ್ಸ್ ಇಂಟು ನಂಬರ್ ಆಫ್ ಮಂತ್ಸ್ ಇನ್ ಪ್ರಯರ್ ಪೀರಿಯಡ್ 30,000 ಇಂಟು 3 ದಟ್ ಈಸ್ 90,000. ಫಸ್ಟ್ 3 months 30,000 ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, 30,000 ಇಂಟು 3 ಮಾಡಿದ್ವಿ, 90,000 rupees ಬಂತು. ನಂತರ ಸೇಲ್ಸ್ ಫಾರ್ ಆಫ್ಟರ್ ಪೀರಿಯಡ್, ಮುಂದೆ ಸಬ್ಸ್ಕ್ವೆಂಟ್ 3 months ಆದಮೇಲೆ ಸಬ್ಸ್ಕ್ವೆಂಟ್ ಮಂತ್ಸ್ನಲ್ಲಿ ಏನಾಗಿದೆ ರೀ, ಎವರೇಜ್ ಸೇಲ್ಸು 20,000 ಆಗಿದೆ. ಅದಕ್ಕೆ ನಾವೇನು ಮಾಡಿದ್ವಿ, ಎವರೇಜ್ ಮಂತ್ಲಿ ಸೇಲ್ಸ್ ಇಂಟು ನಂಬರ್ ಆಫ್ ಮಂತ್ಸ್ 20,000 ಇಂಟು 9 months 1,80,000. ಸೊ ಆಫ್ಟರ್ ಪೀರಿಯಡ್ನಲ್ಲಿ 90,000 rupees ಸೇಲ್ಸ್ ಆಯಿತು. ಆಮೇಲೆ ಆಫ್ಟರ್ ಪೀರಿಯಡ್ 1,80,000 ಆಯಿತು. ಸೇಲ್ಸ್ ರೇಷಿಯೋ 90,000, 1,80,000, 1:2 ಇಸ್ ದ ಸೇಲ್ಸ್ ರೇಷಿಯೋ. ಸೊ ಈ ಪ್ರಾಬ್ಲಮ್ ಚೇಂಜಸ್ ಏನು ಮಾಡಿದ್ರು ಅಂತಂದರೆ, ಫಸ್ಟ್ 3 months 30,000, ಆ 3 ತಿಂಗಳು ಆದಮೇಲೆ ಸಬ್ಸ್ಕ್ವೆಂಟ್ ಮಂತ್ಸು 20,000 ಎವರೇಜ್ ಸೇಲ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಸೇಲ್ಸ್ ರೇಷಿಯೋ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ 2016 ಪ್ರಾಬ್ಲಮ್. ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಕ್ವಶನ್. 2017. Anand Company Limited was incorporated in 1/2016 to take over the running business of Anil Company Limited from 1/4/2016
ಟೋಟಲ್ ಸೇಲ್ಸ್ 2,40,000. ಈ ರೀತಿ ಪ್ರಾಬ್ಲಮ್ನ ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ಈ ಪ್ರಾಬ್ಲಮ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು 2019 ಮತ್ತು 2015 ಕ್ವಶನ್ ಪೇಪರ್ ಸೇಮ್ ಇದೆ, ಈ ಪ್ರಾಬ್ಲಮ್ನು ಸೇಮ್ ಇದೆ. ನೀವು ಇದನ್ನು ನೀವು ಟ್ರೈ ಮಾಡಿರಿ. ಸೊಲ್ಯೂಷನ್ನು ಇದರಲ್ಲಿದೆ. ಸೊಲ್ಯೂಷನ್ ನೆಕ್ಸ್ಟ್ ಪೇಜ್ನಲ್ಲಿ ಇದೆ ನೋಡಿರಿ, ಇಲ್ಲಿ ಸೊಲ್ಯೂಷನ್ ಇದೆ. ನಾನು ಜಾಸ್ತಿ ಇದನ್ನು ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಹೋಗಾಗಿಲ್ಲ, ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್. ಸೊ ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್. 2018. Hubli Company Limited was incorporated on 1/7/2017 to take over the business of Ram Traders as a going concern. It is ascertained that ಇದು ಪ್ರಾಬ್ಲಮ್ ಭಾಳ ಚೆನ್ನಾಗಿದೆ ನೋಡ್ರಿ, ಏನು ಹೇಳ್ತಾನೆ ನೋಡ್ರಿ. It is ascertained that the average monthly sales of post acquisition period was 2 times of the average monthly sales of the pre acquisition period. ಇಲ್ಲಿ ನಾವು ಸೆಂಟೆನ್ಸನ್ನು ಅರ್ಥ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ನಲ್ಲಿ ಆನ್ಸರ್ ಆಲ್ರೆಡಿ ಕೊಟ್ಬಿಟ್ಟಿದೆ. ನಾವು ಏನು ಹೇಳ್ತಾನೆ ನೋಡ್ರಿ, ಈ ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್ ಇದೆ. It is ascertained that the average monthly sales of post acquisition period after acquisition period was 2 times of the average monthly sales of the pre acquisition period. ಸೊ ಇದರ ಅರ್ಥ ಏನು, ಆಫ್ಟರ್ ಪೀರಿಯಡ್ 2 ಟೈಮ್ಸ್ ಇತ್ತು, ಎದಕ್ಕಿಂತ ಪ್ರಯರ್ ಪೀರಿಯಡ್ಗಿಂತ 2 ಪಟ್ಟು ಆಫ್ಟರ್ ಪೀರಿಯಡ್ ಅವ್ರ ಎವರೇಜ್ ಮಂತ್ಲಿ ಸೇಲ್ಸ್ ಇತ್ತು. ಇದರ ಅರ್ಥ ಏನು, ಆಫ್ಟರ್ ಪೀರಿಯಡ್ನಲ್ಲಿ 1 ಇತ್ತು ಅಂತಂದರೆ ಪ್ರಯರ್ ಪೀರಿಯಡ್ 1 ಇತ್ತು ಅಂತಂದರೆ ಆಫ್ಟರ್ ಪೀರಿಯಡ್ನಲ್ಲಿ ಅದು 2 ಟೈಮ್ಸ್ ಆಗಿದೆ ಅಂತ ಅದರ ಅರ್ಥ. ಸೊ ಇಲ್ಲೇನು ಹೇಳಿದಾನ್ರಿ ಅವ, ಅಕೌಂಟ್ಸ್ ಆರ್ ಕ್ಲೋಸ್ ಅಂತ 31 ಕ್ಯಾಲ್ಕುಲೇಟ್ ಟೈಮ್ ರೇಷಿಯೋ ಆ್ಯಂಡ್ ಸೇಲ್ಸ್ ರೇಷಿಯೋ. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷಿಯೋನ ಈಸಿಯಾಗಿ ಮಾಡ್ಬೋದು, ಯಾಕಂದರೆ 2 ಟೈಮ್ಸು ಪೋಸ್ಟ್ ಅಕ್ವಿಷನ್ ಪೀರಿಯಡ್ ಇದೆ, ಹಿಂದಿಂದು 1. ಸೊ ಮಂತ್ಲಿ ಸೇಲ್ಸ್ ಆಫ್ ಪ್ರೀ ಅಕ್ವಿಷನ್ ಪೀರಿಯಡ್ 2 times more than post acquisition period ಅಂತ ಹೇಳಿದಾನೆ. ಅದಕ್ಕೆ ನಾವೇನು ಮಾಡಿದ್ವಿ, ಪ್ರಯರ್ ಪೀರಿಯಡ್ನಲ್ಲಿ 1 ರೂಪಾಯಿ ಸೇಲ್ಸ್ ಇತ್ತು ಅಂತಂದ್ರೆ ಪೋಸ್ಟ್ ಪೀರಿಯಡ್ನಲ್ಲಿ 2 ರೂಪಾಯಿ ಇರುತ್ತೆ ಅಂತ ಇದರ ಅರ್ಥ. 2 ಪಟ್ಟು ಪ್ರಯರ್ನಲ್ಲಿ 1 ಪಟ್ಟು, ಪೋಸ್ಟ್ನಲ್ಲಿ ಆಫ್ಟರ್ 2 ಟೈಮ್ಸ್ ಅಂತ ಹೇಳಿದ್ದಕ್ಕೆ ನಾವೇನು ಮಾಡ್ತೀವಿ 1:2. ಇದನ್ನು ಆನ್ಸರ್ ಕೊಟ್ಟಿರ್ತಾನೆ, ಅದೇ ರೀತಿ ನೀವು ಮಾಡೋದು. ನಂತರ ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ, ಪ್ರಯರ್ ಪೀರಿಯಡ್ 1/4/2016 to 31/6. ಇದನ್ನು ನೀವು ಆಲ್ರೆಡಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಇದೇ ಭಾಳ ಇಂಪಾರ್ಟೆಂಟ್ ಇತ್ತು ಈ ಪ್ರಾಬ್ಲಮ್ನಲ್ಲಿ. ಅವ ಏನು ಹೇಳಿದ್ದ, ಇದೇ ಸೆಂಟೆನ್ಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾನು. ಇಟ್ ಈಸ್ ಅಸರ್ಟೆನ್ ದ್ಯಾಟ್ ದ ಎವರೇಜ್ ಮಂತ್ಲಿ ಸೇಲ್ಸ್ ಆಫ್ ಪೋಸ್ಟ್ ಅಕ್ವಿಷನ್ ಪೀರಿಯಡ್ ವಾಸ್ 2 times ಆಫ್ ದ ಎವರೇಜ್ ಮಂತ್ಲಿ ಸೇಲ್ಸ್ ಆಫ್ ಅ ಪ್ರೀ ಅಕ್ವಿಷನ್ ಪೀರಿಯಡ್. ಪ್ರೀ ಅಕ್ವಿಷನ್ ಪೀರಿಯಡ್ಗಿಂತ 2 ಪಟ್ಟು ಸೇಲ್ಸು ಪೋಸ್ಟ್ ಅಕ್ವಿಷನಲ್ಲಿ ಇರುತ್ತೆ. ಹಾಗಾದ್ರೆ ಪ್ರಯರ್ ಪೀರಿಯಡ್ನಲ್ಲಿ ಎಷ್ಟಿತ್ತು, ನೀವು 1 ಅಂತ ಟ್ರೀಟ್ ಮಾಡಿಕೊಂಡು ಅದನ್ನು 2 ಪಟ್ಟು ಅಂತ ಮಾಡಿದ್ರಿ ಅಂತಂದ್ರೆ 1:2 ಇಸ್ ದ ಸೇಲ್ಸ್ ರೇಷಿಯೋ ಆನ್ಸರ್. ಓಕೆ, ಇದು 2018ರ ಪ್ರಾಬ್ಲಮ್. ಡಿಯರ್ ಸ್ಟೂಡೆಂಟ್ಸ್, 2015ಇಂದ 2019ವರೆಗೆ ಮಾತ್ರ ನಾನು ಕ್ವಶನ್ಸನ್ನು ನನ್ನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಬೇರೆ ವಿದ್ಯಾರ್ಥಿಗಳು ಅಥವಾ ಬೇರೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಇದೇ ರೀತಿ ಪ್ರಯರ್ ಟು ಇನ್ಕಾರ್ಪೊರೇಷನ್ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ನಿಮ್ಮ ಕಡೆ ಇದ್ದು ಅಂತಂದರೆ ನಂದು ವಾಟ್ಸಪ್ ನಂಬರನ್ನು ನಾನು ಕೊಟ್ಟಿದ್ದೀನಿ, ನಂದು ಇಮೇಲ್ ಐ ಡಿ ನಂಬರನ್ನು ಕೊಟ್ಟಿದ್ದೀನಿ. ನೀವು ನನಗೆ ವಾಟ್ಸಪ್ ಮಾಡ್ಬೋದು, ಅದನ್ನು ನಾನು ಸಾಲ್ವ್ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ನಾನು ಜಾಸ್ತಿ ಕವರ್ ಮಾಡಿದ್ದು 5 ವರ್ಷದ ಕ್ವಶನ್ ಪೇಪರು. ನನ್ನ ಯೂಟ್ಯೂಬ್ ವಿಡಿಯೋನಲ್ಲಿ ನಾನು 5 ವರ್ಷದ ಕ್ವಶನ್ ಪೇಪರನ್ನು ಮಾತ್ರ ಕವರ್ ಮಾಡಿದ್ದೀನಿ. ಬೇರೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಿದ್ರಿ ಅಂತಂದರೆ, ನಿಮ್ಮ ಯೂನಿವರ್ಸಿಟಿಯಲ್ಲಿ ಬಂದಂಥ ಪ್ರಾಬ್ಲಮ್ಗಳನ್ನು ನೀವು ನನಗೆ ಶೇರ್ ಮಾಡಿದಿರಿ ಅಂತಂದರೆ I will try to make another video for other university students also. So please watch my video and share to other university students also, so they can also get the benefit of this video. ಎಷ್ಟು ಜನಗಳಿಗೆ ನೀವು ಶೇರ್ ಮಾಡ್ತೀರಿ ಅಷ್ಟು ಜನಗಳಿಗೆ ಇದು ಹೆಲ್ಪ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ರಿಕ್ವೆಸ್ಟಿಂಗ್ ಆಲ್ ಟು share this video to all. So thank you very much. We'll come back with session 2 with 15 marks question in next week. Thank you very much. Thanks to all.